ಆಗ್ತಾಯಿದೆ ರಾಜಭವನದಿಂದ. ಅದನ್ನು ಗಮನ ಸೆಳೆಯಲಿಕ್ಕೆ ನಾವು ರಾಜ್ಯಪಾಲರ ಬಳಿ ಹೋಗಿ ಯಾವ ರೀತಿ CM ಮೇಲೆ ತರಾತುರಿಯಾಗಿ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿಲ್ಲ, ಅವ್ರ ಮೇಲೆ ತೋರಿದಿರುವಂಥ ಕರುಣೆ ನಮ್ಮ ಯಾಕೆ ಯಾಕಂತ ಇವತ್ತು ನಮ್ಮ ಪ್ರಶ್ನೆ. ಸತೀಶ್ ಜಾರಕಿಹೊಳಿ ಅವರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್, ಇವತ್ತು ಏನು ಗಾಂಧಿ ಪ್ರತಿಮೆ ಎದುರು ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ, ಹಾಗೆ ಮನವಿಯನ್ನು ಕೂಡ ಕೊಡ್ತಾ ಇದ್ದೀರಾ, ಏನು ಹೇಳಿ? ರಾಜಭವನಕ್ಕೆ ಹೋಗಿ ತಾರತಮ್ಯ ಆಗ್ತಾಯಿದೆ ರಾಜಭವನದಿಂದ. ಅದನ್ನು ಗಮನ ಸೆಳೆಯಲಿಕ್ಕೆ ನಾವು ರಾಜ್ಯಪಾಲರ ಬಳಿ ಹೋಗಿ ಯಾವ ರೀತಿ CM ಮೇಲೆ ತರಾತುರಿಯಾಗಿ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿಲ್ಲ, ಅದೇ ರೀತಿ ವಿರೋಧ ಪಕ್ಷದಲ್ಲಿರುವಂಥ BJP JDSನವರು ಕೂಡ ಇನ್ನೂ ಅಲ್ಲಿ ಆ ಥರ ಪೆಂಡಿಂಗ್ ಇದೆ. ಅವ್ರ ಮೇಲೆ ತೋರಿದಿರುವಂಥ ಕರುಣೆ ನಮ್ಮ ಯಾಕೆ ಯಾಕಂತ ಇವತ್ತು ನಮ್ಮ ಪ್ರಶ್ನೆ. ಸರ್, ಇವತ್ತು ಅಂದರೆ ತನಿಖೆ ಕೂಡ ನಡೀತಾ ಇರುವಂಥದ್ದು ಸಿದ್ದರಾಮಯ್ಯನವ್ರದ್ದು, ಹಾಗೆ ಇವತ್ತು ತೀರ್ಪು ಕೂಡ ಇದೆ. ಏನಾಗ್ಬೋದು ಸರ್ ತೀರ್ಪು? ಹೇಳಲಿಕ್ಕಾಗಲ್ಲ, ಅದು ನ್ಯಾಯಾಲಯಕ್ಕೆ ಬಿಟ್ಟಂತ ನ್ಯಾಯಾಲಯ ತೀರ್ಮಾನ ಮಾಡಬೇಕು. ಅದು ಯಾರ ಪರವಾಗಿ ಬರ್ತಂತ ಹೇಳಲಿಕ್ಕಾಗಲ್ಲ. ಕಾದು ನೋಡೋಣ, ಇನ್ನೊಂದು 2-3 ಸಲ ಬರ್ಬೋದು. ಸರ್, ಈಗ ಸ್ವಪಕ್ಷದಲ್ಲೇ CM ಬದಲಾವಣೆ ಕೂಗು ಕೇಳಿ ಬರ್ತಿದೆಯಾ ಅಂತ? ಇಲ್ಲ, ಯಾವ ಸಂದರ್ಭದಲ್ಲಿ ಕೂಡ ಆ ರೀತಿ ಕೇಳಿ ಬಂದಿಲ್ಲ. ಅವರೇ ಇರ್ತಾರೆ. ಅದನ್ನು ಹೈಕಮಾಂಡ್ ಕೂಡ ಸ್ಪಷ್ಟಪಡಿಸಿದೆ. ನಾವು ಕೂಡ ಅವ್ರ ಪರ ನಿಂತಿದ್ವಿ ಅನ್ನೋದು ಕೂಡ ಸ್ಪಷ್ಟಪಡಿಸಿದ್ವಿ. ಸರ್, ಈಗ ಯಾಕೆ ವಿಳಂಬ ಆಗ್ತಾ ಇರುವಂಥದ್ದು? ಕುಮಾರಸ್ವಾಮಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ನೀಡೋದಕ್ಕೆ ರಾಜ್ಯಪಾಲರು ಯಾಕೆ ವಿಳಂಬ ಮಾಡ್ತಾರೆ? ಅವ್ರು ಹೇಳಬೇಕ್ರೆ, ಈಗ ರಾಜ್ಯಭವನದವರೇ ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕು. ಯಾಕೆ ಫೈಲ್ಗಳಿಗೆ ನಿಂತಿದೆ, ಸಿದ್ದರಾಮಯ್ಯ ಅವ್ರದ್ದು ಯಾಕೆ ಇಷ್ಟು ಬೇಗ ಅನುಮತಿ ಕೊಟ್ಟಿರುತ್ತೆ, ಅದು ರಾಜಭವನ ಸ್ಪಷ್ಟೀಕರಣ ಕೊಡಬೇಕು. ಸರ್, ಈಗ ಮೈತ್ರಿ ಪಕ್ಷಗಳು ಏನು ಹೇಳ್ತಾ ಇದೆ ಅಂದರೆ, ಈ ವಿಷಯವನ್ನು ಡೈವರ್ಟ್ ಮಾಡೋದಕ್ಕೋಸ್ಕರ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ, ಸುಳ್ಳು ಆರೋಪಗಳು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏನು ಡೈವರ್ಟ್ ಮಾಡೋದು ಏನಿದೆ? ಏನಿಲ್ಲ. ಡೈವರ್ಟ್ ಮಾಡೋದು ಏನಿಲ್ವೇ ಇಲ್ಲ, ಏನೂ ಇಲ್ಲ. ಎಲ್ಲ ಕ್ರಿಸ್ಟಲ್ ಕ್ಲಿಯರ್ ಇದ್ದೇ ಇದೆ. ಡೈವರ್ಟ್ ಮಾಡೋಂಥದ್ದು ಏನಿದ್ರಲ್ಲಿ ಅವಶ್ಯಕತೆ ಇಲ್ಲ. ಅವರು ಇಲ್ಲದನ್ನು ಅನಾವಶ್ಯಕವಾಗಿ ಸೃಷ್ಟಿ ಮಾಡ್ತಿದ್ದಾರೆ. ಇದಿಷ್ಟು ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರ ಮಾತು. ಕ್ಯಾಮರಾ ಪರ್ಸನ್ ಗಿರಿಬಾಬು ಜೊತೆ ಕಮಲ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.